ಇವಾಗ ಎಲ್ಲರೂ ನಾಷ್ಟ ಊಟ ಮಾಡಕ್ ಕೂತೀವಿ. ಚಿಕನ್ ಕಡ್ಡಾಡ್ಸ್ಪ ಚಿಕನ್ ಸಾಂಬಾರ್ನ. ತಡಿ ಬಟ್ಲ ತಗೋಬರ್ತೀನಿ. ಚಲೋ ಐತೆ. ಅನ್ನ ಚಪಾತಿ ಆಮೇಲೆ ಪಾಲಕ್ ಹಾಕಿಸ್ಬಿಟ್ಟು ಮಾಡಿಸ್ಬೇಕು. ಅಲ್ಲೇ ನಾನು ತಿಂತೀನಿ ಫ್ರೆಂಡ್ಸ್. ನಂದು ಬಂತು ನೋಡ್ರಿ. ಅಲ್ಲಿ ಒಳಗಿನ ಫ್ಯಾನ್ ಹಂಗ ಬಿಟ್ಟು ಬಂದಾರ. ಮತ್ತು ತಿಂದು ಸಿಕ್ಕಿವಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಅಂದ್ರೆ ಅಲ್ಲೇ ಒಂದು 11:30-12 ಗಂಟೆನ ಆಗಿತ್ತು ಊಟ ಮಾಡಬೇಕಾದ್ರೆ. ಸಂಡೇ ಆಗಿತ್ತಲ್ಲ, ಹಾಗಾಗಿ ಕೆಲಸನೇ ಏನು ಅಷ್ಟಿರಲಿಲ್ಲ. ಊಟ ಆದಮೇಲೆ ಮತ್ತು ಮಕ್ಕಳು ಸಾಯಂಕಾಲ ಲಾಗು ಕಂಟಿನ್ಯೂ ಮಾಡಾಕತ್ತೀನಿ ಫ್ರೆಂಡ್ಸ್. ಅಡುಗೆ ಅಂತೂ ಇತ್ತು ಮನ್ಯಾಗ, ನೋಡಿದ್ಮೇಲೆ ಇವಾಗ ಅನ್ನ ಇತ್ತು, ಚಪಾತಿ ಇತ್ತು. ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ. ಹಾಗಾಗಿ ಧನಿಯಾ ಪೌಡ್ರ್ ಖಾಲಿಯಾಗಿತ್ತು. ಅದಕ್ಕೆ ಧನಿಯಾ ಪೌಡ್ರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಧನಿಯಾ ಕಾಳು ನೋಡಾಕತ್ತೀನಿ. ಒಂದು ಸ್ವಲ್ಪ ಚೆಕ್ ಮಾಡಿ ಹಾಕ್ಕೊಳಕತ್ತೀನಿ ಹಂಚಿಗೆ. ಹಂಚು ಬಿಸಿಯಾಗಿತ್ತು. ಮತ್ತು ಧನಿಯಾ ಕಾಳು ಚಲೋತ್ನಾಗ ಹುರ್ಕೋಬೇಕು. ಸಣ್ಣದಾಗಿಟ್ಟು ಹುರಿಯಾಕತ್ತೀನಿ ಫ್ರೆಂಡ್ಸ್. ಧನಿಯಾ ಪೌಡ್ರ್ ಖಾಲಿ ಆಗೈತಿ, ಶೇಂಗಾ ಪೌಡ್ರ್ ಖಾಲಿ ಆಗೈತಿ, ಆಮೇಲೆ ಗುರಳ್ ಪೌಡ್ರ್ ಖಾಲಿ ಆಗೈತಿ. ಎಲ್ಲನೂ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವತ್ತು ನಾನು ಗುರಳು ಮತ್ತು ಧನಿಯಾ ಪುಡಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಧನಿಯಾ ಕಾಳು ಹಾಕಿಟ್ಟಿನಿ ಹಂಚಿನೊಳಗೆ. ಹಂಗೆ ಇದು ಗುರಳು ಸ್ವಚ್ಛದವನ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹುರಿದು ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಗುರಳು ಭಾಳ ಗಲೀಜಿತ್ತು. ಹಂಗಾಗಿ ಗಲೀಜಂದರೆ ಅದೇ ಕಲ್ಲು ಮಣ್ಣು ಕಡ್ಡಿ ಕಸ ಈ ಥರ ಇತ್ತು. ಹಾಗಾಗಿ ಅದನ್ನ ಹಂಗೆ ಇಟ್ಬಿಟ್ಟೆ. ಬೆಳಿಗ್ಗೆ ತೊಳೆದ್ಬಿಟ್ಟು ಹಾಕಿ ಅದನ್ನು ಮಾಡ್ಕೊಂಡ್ರಾಯ್ತು ಅಂಥೇಳಿ. ಈಗ ನೋಡಿರಿ ಮತ್ತು ಮರುದಿನ ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೋಮವಾರ ಬೆಳಿಗ್ಗೆ ನಮಿತಾ ನಾಷ್ಟಕ್ಕೆ ಇದನ್ನು ಮಾಡಂತ ಹೇಳಿದ್ಲು, ಬಿಸಿಬೇಳೆ ಬಾತ್. ಹಂಗಾಗಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಆಕಿ ಬೇಗನೆ ಎದ್ದು ಸ್ಕೂಲಿಗೆ ಹೋಗೋಕೆ ರೆಡಿಯಾಗಿ ಬಸ್ ಸ್ಟಾಪ್ ಇರುತ್ತೆ ನೋಡ್ರಿ, ಅಲ್ಲಿ ಹೋಗಿ ನಿಂತಿದ್ಲು. ಮತ್ತು ಫೋನ್ ಹಚ್ಚಿ ಕೇಳಿದ್ರಂತ, ಇವತ್ತಿಲ್ಲ ಎಕ್ಸಾಮು, ನಾಳಿದಾವೆ ಅವ್ರಿಗೆ ಅಂತಂದು ಹೇಳಿದ್ರಂತ. ಇವಳು ಸೋಮವಾರ ಐತಿ ಎಕ್ಸಾಮ್ ಅಂತಲೇ ತಿಳ್ಕೊಂಬಿಟ್ಟಾಳ. ಬಟ್ ಅದು ಮಂಗಳವಾರ ಎಕ್ಸಾಮ್ ಇತ್ತು. ಹಂಗೆ ಬೇಗ ಎದ್ದು ರೆಡಿಯಾಗಿ ಹೋಗಿ ಬಂದ್ಲು. ವಾಪಸ್ ಬಂದು ನಗಾಕತ್ಬಿಟ್ಟಾಳ. ನೋಡೇ ಇಲ್ಲ ಮಮ್ಮಿ ನಾನು ಇವತ್ತೈತಂತ ಹೋಗ್ಬಿಟ್ಟಿನಿ, ಟ್ಯೂಸ್ಡೇ ಇತ್ತು ಎಕ್ಸಾಮು ಅಂಥೇಳಿ ಬಂದು ನಗಾಕತ್ತಿದ್ಲು. ಅಷ್ಟು ನೋಡ್ಕೊಳಕ್ಕಾಗಲ್ಲ ನಿನಗೆ ಅಂತಂದೆ. ಇಲ್ಲ ನಾನು ಸೋಮವಾರ ಐತೆ ಅಂತನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿನಿ. ಅದು ಹಂಗಾಗಿ ನಾನು ಎದ್ದು ರೆಡಿಯಾಗಿ ಹೋಗಿ ಮತ್ತು ವಾಪಸ್ ಬಂದು ನೋಡಂತಂದು ಹೇಳ್ಬಿಟ್ಟು ನಗ್ತಾ ಇದ್ಲು. ನಾನು ಬೈದೆ, ನೋಡಿಕೊಂಡು ಇರಬೇಕು. ಮತ್ತು ಒಂದೊಂದು ಸಲ ಇರಲಾರ್ದಾಗ ಇದ್ದಾಗ ಹೋಗೋದು ಬಿಟ್ಟು ಅಂದರೆ ಏನು ಮಾಡ್ತಿದ್ದೆ ಅವಾಗ. ಯಾವಾಗಲೂ ಟೈಮ್ ಟೇಬಲು ಹಾಲ್ ಟಿಕೆಟು ಚೆಕ್ ಮಾಡ್ಕೊತ ಇರಬೇಕು. ಎಕ್ಸಾಮ್ ಯಾವಾಗೈತಿ ಯಾವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತಂದು ಹೇಳಿದೆ. ಇಲ್ಲ ಇದೊಂದು ಸಲ ತಪ್ಪಾಗೈತಿ, ನೆಕ್ಸ್ಟ್ ಟೈಮ್ ಹಂಗೆ ಮಾಡಲ್ಲ ಅಂತ ಅಂದ್ಲು. ಅದಾದಮೇಲೆ ಆಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೆಲಸ ಮಾಡಿದ್ಲು. ಮಕ್ಕೊತೀನಿ ಅಂತ ನಿಂತಿದ್ಲು. ಬೆಳಿಗ್ಗೆ ಬೇಗ ಇದ್ದಿದ್ಲು, ರಾತ್ರಿನೂ ಲೇಟಾಗಿ ಮಕ್ಕೊಂಡಿದ್ಲು. ಮಲ್ಕೊತೀನಿ ಅಂದ್ಲು. ಇವಾಗ ಮಲ್ಕೊಂಡ್ರೆ ಸುಮ್ಮನೆ ಇದಾಗುತ್ತೆ. ಸ್ನಾನ ಮಾಡಿದೆ. ಹಂಗಾದ್ರೂ ಸ್ವಲ್ಪ ಮನೆ ಒರೆಸ್ಬಿಟ್ಟು ದೀಪ ಹಚ್ಚಿಬಿಡು, ಪೂಜೆ ಮಾಡಿಬಿಡು, ಇವತ್ತು ಸೋಮವಾರದ್ದು ಪೂಜೆ ಆಗಿಬಿಡ್ತೈತಿ ಬೆಳಗಿಂದು ಅಂತಂದೆ. ಸರಿ ಆಯಿತು ಒಲ್ಲೆ ನಾನು ಮಕ್ಕೊತೀನಿ ಅಂತ ಇದ್ಲು. ಮತ್ತು ಇವಾಗ ಸುಮ್ಮನೆ ಮಕ್ಕೊಂಡು ಯಾಕೆ ಇದನ್ನು ಮಾಡ್ತಿದ್ದಿ, ಎದ್ದೆಲ್ಲ ಫ್ರೆಶ್ ಅಪ್ ಆಗಿದ್ದು ಫಸ್ಟ್ ಅದನ್ನ ಕೆಲಸ ಮುಗಿಸಿ ನಾಷ್ಟ ಮಾಡಿ ಬೇಕಂದ್ರೆ ಮಧ್ಯಾಹ್ನ ಒಂದು ತಾಸು ಮಕ್ಕೋ ರೆಸ್ಟ್ ಮಾಡು, ಆಮೇಲೆ ಎದ್ದುಬಿಟ್ಟು ಮತ್ತೇನು ನಿನಗೆ ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂತಂದು ಹೇಳಿದೆ. ಮತ್ತು ನಮ್ಮ ಮನೆಯವರು ಕಸ ಗುಡಿಸ್ಕೊಟ್ರು. ಆಕಿ ನೆಲ ಒರೆಸಿದ್ಲು, ನಾನು ನಾಷ್ಟ ಮಾಡಿದೆ. ಹಿಂಗೆ ಒಬ್ರಿಗೊಬ್ರು ಮಾಡ್ಕೊಂಡು ಹೋದ್ರೆ ಆಕೈತೆ ನೋಡ್ರಿ ಮನೆ ಸಂಸಾರ. ಇಲ್ಲಾಂದ್ರೆ ಒಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ, ಎಲ್ಲರೂ ಸೇರಿ ಮಾಡಿದ್ರೇ ಆಗೋದು. ಫ್ರೆಂಡ್ಸ್ ನೋಡ್ರಿ, ಈಗ ಚಾಕಿಟ್ಟಿನಿ, ಹೊಂಟಾರವರು ತಿನ್ನಾಕತ್ತಾರ. ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇವನ್ನ ಮಿಕ್ಸಿಗೆ ಹಾಕಬೇಕು. ಧನಿಯಾ ಕಾಳು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಈಗ ಇಷ್ಟು ನಡೆದೈತಿ. ಪಾತ್ರೆ ಎಲ್ಲ ಸ್ವಲ್ಪ ಅದಾವು, ಈಗ ಮಾಡಿದ್ವು ನೋಡ್ರಿ.
ತಿನ್ನಕ್ಕೆ ಕುಂತಾರ. ಚಲೋ ಆಗೈತಾ ರೀ? ಹಾಂ, ಚಲೋ ಆಗೈತೆ. ಉಪ್ಪು ಖಾರ ಆಗೈತಿಲ್ಲ? ಉಪ್ಪಾಗೈತನ? ಕರೆಕ್ಟ್ ಆಗೈತೆ. ಅವ್ರಿಗೆ ಬಾಕ್ಸಿಗೆ ಹಾಕಿಟ್ಟಿನಿಲ್ಲ. ನಮಿತ ನೋಡ್ರಿ ರಂಗೋಲಿ ಹಾಕಕ್ಕೆ ಹಚ್ಚಿನಿ ಇವತ್ತು. ಹೇಳಿನಿ ಆವಾಗಲೇ ಹೇಳಿನಿ ಅಲ್ಲ. ರಂಗೋಲಿ ಹಾಕೋದು ಪ್ರಾಕ್ಟೀಸ್ ಮಾಡ್ಸಾಕತ್ತೀನಿ. ಚಂದಾಗಿ ಹಾಕೋದು ಕಲಿಬೇಕಾಕಿ. ಹೌದಿಲ್ಲ? ಈಗ ಹಾಕ್ತೀಯಲ್ಲ ನೆಕ್ಸ್ಟ್ ನಕ್ರ. ಹಾಂ, ಹಾಕಿದ್ಲು. ಆದ್ರೆ ನನ್ನ ಹಂಗೆ ಪರ್ಫೆಕ್ಟ್ ಆಗ್ಬೇಕಲ್ಲ. ಅದ ದಿನಾಲು ಕಲ್ತ್ರ. ದಿನಾಲು ಕಲ್ತ್ರ ಅಲ್ಲ ಅದು ಬರೋದು. ಹೌದಿಲ್ಲ? ದಿನಾಲು ಹಾಕ್ಕೊತ ಇದ್ರೆ ನನ್ನ ಹಂಗೆ ಪರ್ಫೆಕ್ಟಾಗಿ ಹಾಕೋದು ಕಲಿತಾಳೆ. ಒಂದಿನ ಯಾವಾಗಾರ ಒಂದಿನ ಹಾಕಿದ್ರೆ ಅದು ಏನೋ ಬಿತ್ತಲ್ಲ ಬಾಟ್ಲಿ, ಜ್ಯೂಸ್ ಬಾಟ್ಲಿ. ಅದು ಒಂದು ತೊಗೊಂಡೋಗಿಲ್ಲ ನೋಡಿ. ಹಾಂ, ಬೇಡ ಇರು, ತಿನ್ನಿಸ್ತೀನಿ. ಜಾಕ ಮಾಡಿಸ್ತೀನಿ ನೋಡಿ. ನೆಲ ಹಾಕಿ ನಾವು ಒರೆಸಿದ್ಲು ನಮಿತ. ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿದ್ಲಿ. ಇವಾಗ ಸ್ಕೂಲೇ ಇಲ್ಲ. ಮತ್ತು ಇದು ಎದ್ದು ಅವರಪ್ಪ ಕಸ ಗುಡಿಸ್ಕೊಟ್ರು. ಆಕಿನೆಲ್ಲ ಒರೆಸಿ ಹೊಸ್ಲಿ ಪೂಜೆ ಮಾಡಕತ್ತಾಳ. ಇವರು ಸ್ನಾನ ಮಾಡ್ಕೊಂಬಂದು ನಾಷ್ಟ ಮಾಡಕತ್ತಾರ. ನಾನು ಎದ್ದು ಎಲ್ಲ ತರಕಾರಿ ಹೆಚ್ಕೊಂಡು ಅಡುಗೆ ಮಾಡಿದೆ. ಬಿಸಿಬೇಳೆ ಭಾತ್. ಆಕಿನ ಕೇಳಿದ್ಲು ಬಿಸಿಬೇಳೆ ಭಾತ್ ಮಾಡು, ಭಾಳ ದಿನ ಆತ ಅಂತಂದ್ಲು. ಹಾಗಾಗಿ ಬಿಸಿಬೇಳೆ ಭಾತ್ ಮಾಡಿದೆ. ಚಾಕಿಟ್ಟಿನಿ. ಹಾಲಿಗೆ ನೀರು ಜಾಸ್ತಿ ಹಾಕ್ಬಿಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ಚಹಾ ಮಂದಗಾಗೋದೇ ಇಲ್ಲ. ನಾನು ನೀರು ಒಂದು ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು ಚಾಕ. ಮರೆತುಬಿಟ್ಟು ದಿನ ಹೆಂಗೆ ಇಡ್ತಿದ್ದೆ ಹಂಗೆ ಇಟ್ಬಿಟ್ಟಿನಿ. ನೀರು ಕಾದವನ ಆವಾಗಲೇ ಹಾಕಿನಿ ಗೀಝರ್ ನೋಡು. ಕಾದವ, ಆಫ್ ಮಾಡೇ ಇಲ್ಲ. ನಾವೇ ಇರು, ಜಾಕ ಮಾಡಿಸಿ ತಿನ್ನಿಸ್ತೀನಿ. ಜಾಕ ಮಾಡುವಂತೀಗ. ಜಾಕ ಮಾಡಿ ತಿನ್ನುವಂತ. ಬಿಸಿಲು ಈಗ ಒಳಗೆ ಬರುತ್ತೆ ನೋಡ್ರಿ. ಹಾಲು ಇಲ್ಲಿಗೆ ಬಂದೈತಿ ಈಗ ಕಂಪೌಂಡ್ ಇದ್ರ ಮೇಲೆ. ಹೌದಿಲ್ಲ? ಮುಂದಿನ ತಿಂಗಳು ಇಲ್ಲಿಗೆ ಬರ್ತೈತಿ. ಇಲ್ಲಿಗೆ ಇಲ್ಲೆಲ್ಲ ಬಂದ್ಬಿಡ್ತೈತಿ ಮುಂದಿನ ತಿಂಗಳು. ವಾ ಏನಪ್ಪ? ಏನು? ಹೌದಾ? ನಾ ತಿನ್ನಿಸ್ತೀನಿ, ಜಳಕ ಮಾಡಿಸ್ತೀನಿ. ಮುಖ ತೊಳೆದಿಲ್ಲ ನೀನು ತಿನ್ನಕ್ಕೆ. ಮುಖ ತೊಳೆದೇನ? ಹಾಂ, ಬಾ. ಎಲ್ಲಿ ಹೋಕ್ಕಿದೆ? ತಂಗಿ ಏನು ಮಾಡಕತ್ತ ಅಂತ ನೋಡ್ತಾ. ರಂಗೋಲಿ ಹಾಕಕತ್ತ ತಂಗಿ. ಅಲ್ಲಿ ಹಾಕ್ತಿದ್ನೆ ನಾನು. ಎಲ್ಲಿ ಹಾಕ್ತಿದ್ದೆ ಅದನ್ನು? ಹಾಂ, ಮೊನ್ನೆ ಬರ್ರಿ ತೋರ್ಸಕತ್ತ. ಹಿಂದಿ ಓಂ ಬರ್ರಿ ಅಂದ್ರು. ಏಕೆ ಎದಕ್ಕೆ ನಗ್ತಾಳ? ಎದಕ್ಕೆ ನಗ್ತಿ? ಹಾಂ, ಅಕ್ಕಿ ರಂಗೋಲಿ ಹಾಕಕತ್ತಲ್ಲ ಅದು ನೋಡಿ ನಗಾಕತ್ತೀಯೇನು? ಪ್ರತಿ ಸಲನೂ ತೊಗೋಬಾರ್ದು. ಒಂದು ಸಲ ತೊಗೊಂಡ್ಮೇಲೆ ಒಂದು 2-3 ಹಾಕಿ ಆಮೇಲೆ ತೊಗೋಬೇಕು. ನಮಿತ ನೋಡ್ರಿ ಬಳ್ಳಿ ಕಲಿಯವು ಹಾಕು ಬಾ ಅಂತೀಯಲ್ಲ. ದೊಡ್ಡ ದೊಡ್ಡದು ಹಾಕು. ನಾನು ಇಟ್ಟಿಟ ಹಾಕ್ತಿದ್ನೇನು. ಶ್ರದ್ಧೆ ಇರಬೇಕು ಯಾವುದೇ ಕೆಲಸ ಮಾಡ್ಬೇಕಾದ್ರೆ. ಅಂದ್ರೆ ತಾನಾಗೆ ಬರುತ್ತೆ. ಇಷ್ಟಪಟ್ಟು ಮಾಡಬೇಕು ಕೆಲಸನ. ಯಾಕೆ ನೀಟಾಗಿ ಹಾಕ್ತಿ ಏನಂತಿ? ಬಿಟ್ಟು ಬೇಸರಲ್ಲಿ ಮಾಡ್ತೀಯನ? ಹಾಂ, ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಬಂದೆ. ನವ್ಯಾಗೂ ಕೂಡ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಆಕಿನ ಕುಂದರಿಸಿ ನಾನು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ನಮಿತಾನ ದೀಪ ಹಚ್ಚಾಳ. ದೀಪ ಹಚ್ಚಿ ಪೂಜೆ ಮಾಡಿದ್ಲಕ್ಕಿ. ಆಕೆ ತಿಂದ್ಲು. ಈಗ ನಾವು ತಿನ್ಬೇಕು. ನವ್ಯ ನಾನು ಹೊಟ್ಟೆ ತುಂಬಿಸ್ಕೊಂಡೆ.
ಈಗ ಹೋಗಿ ಮಕ್ಕೊಳ್ಳೋದು. ಹೌದಾ, ಮುಕ್ಕ ಬೆಳಿಗ್ಗೆ ಎಲ್ಲಗೂ ಎದ್ದ ರಾಘವೇಂದ್ರ ಪಿಕ್ಚರ್ ನೋಡಕ್ಕೋತೀನ, ನೋಡ್ಕೊಂತ ಮಕ್ಕೋ. ಪೂಜೆ ಎಲ್ಲ ಹಾಕಿ ಮಾಡ ಸಾಯಂಕಾಲ ನಾನು ಮಾಡ್ತೀನಿ. ಈಗ ನಾವಿಬ್ಬರು ಊಟ ಮಾಡ್ಬೇಕು ನೋಡ್ರಿ. ತಿನ್ಲ ನಿಂಗೆ ಕೊಟ್ಟಾಗ ನಮಿತ ಒಂದಾಗ ತುಪ್ಪ ತಿನ್ಲ? ಹೌದಾ, ನಾವೇ ಒಂದಾಗ ತುಪ್ಪ ತಿಂದೆ. ಹಾಂ, ಮಮ್ಮೂ ತಿನ್ನಲಿಲ್ಲ ತಂಗಿ ಜೊತೆಗೆ ಕೈ ತೆಗಿ. ಬರ್ರಿ ಫ್ರೆಂಡ್ಸ್, ಶೆಕೆ ಭಾಳ ಶೆಕೆ ಐತಿ ಇವತ್ತಂತೂ. ಬಿಸಿಲು ಜಾಸ್ತಿನೇ ಆಗಿಬಿಟ್ಟೈತಿ. ಸ್ನಾನ ಹೋಗ್ತೀವಿ ಅಳಾರಾತು. ನಾಷ್ಟ ಹಾಕ್ಕೊತೀನಿ. ನಾಷ್ಟ ತಿಂದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಆರೈತನ ಬಿಸಿ ಐತೆ ನಮ್ಮಿ? ಹೌದಾ, ತಾಟ್ ತೊಗೊತೀನಿ. ನೀ ತಿಂದಿಲ್ಲ ಗೊತ್ತಾಗಲಿಲ್ಲನ? ಹಾಂ, ಹೌದಾ. ಹ್ಞೂ ಹ್ಞೂ, ಚಲೋ ಆಗೈತಾ? ಹ್ಞೂ, ಆಕಿನ ಕೇಳಿದ್ಲು ಬಾ ದಿನ ಆತು ಮಾಡು ಮಮ್ಮಿ ಅಂದ್ಲು. ಹಾಗಾಗಿ ಭಾಳ ಇಷ್ಟ ಆಕಿಗೆ ಬಿಸಿಬೇಳೆ ಬಾತು. ಹಾಗಾಗಿ ಮಾಡಿದ್ದೆ. ಲಘು ಎತ್ತೀವಿ ಇವತ್ತು, 3-4 ಮಂದಿನ ಲಘು ಎದ್ವಿ. ಇವತ್ತು ಭಾಳ ಕೆಲಸ ಅದಾವ ನಾವು. ಈಗ ತಿಂದು ಇದು ವಿಡಿಯೋ ಅಪ್ಲೋಡ್ ನಿನ್ನೆ ಹಾಕಿನಿ, ನಿನ್ನೆ ಪಬ್ಲಿಷ್ ಮಾಡ್ಬೇಕಾಗಿತ್ತು, ನೀನು ಮಾಡಲೇ ಇಲ್ಲ. ಇವಾಗ ತಿಂದು ಮಾಡ್ಬೇಕು. ಅಲ್ಲೇ 11 ಗಂಟೆ ಆಯ್ತು ಟೈಮು. ಆಕೆ ತಿನ್ನಲೇ ಇಲ್ಲ ಅಂತ ನೋಡ್ರಿ. ನಾ ತಿನ್ಸಿದ್ರೆ ಅಷ್ಟೇ ತಿನ್ನೋದು. ಈಗ ಆಕೆ ನಾನು ಕೊಟ್ಟಾಗ 7 ತಿಂತಾಳೆ ಏನೋ ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು. ಕೆನೆ ತುಂಬೈತಿ ಬಾಕ್ಸು, ಕೆನಿದು ಬೆಣ್ಣೆ ಮಾಡಬೇಕು. ಆಮೇಲೆ ಗುರಾಳಿ ತೊಳೆದು ಹಾಕಿ ಒಣಗಿಸ್ಬೇಕು. ಅವನ್ನ ಒಣಗಿಸಿ ಹುರಿದು ಪೌಡ್ರ್ ಮಾಡಬೇಕು. ಗುರಾಳ್ ಪುಡಿ, ಶೇಂಗಾ ಪುಡಿ, ಆಮೇಲೆ ಧನಿಯಾ ಪುಡಿ ಮಾಡಬೇಕು. ಪಾತ್ರೆ ಅದಾವ ತಿಂದಿದ್ದು ಎಲ್ಲ ಮಾಡಬೇಕು. ಅಕ್ಕಿನೂ ಮಾಡ್ತಾಳೆ ನಮಿತ. ಅಕ್ಕಿಗೆ ಪಾತ್ರೆ ತೊಳ್ಯಕ್ಕೆ ಹಾಸ್ತೀನಿ. ಅಕ್ಕಿ ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಕ್ಕೊಲ್ಲಿ. ಅಕ್ಕಿ ಲಘು ಎದ್ದಾಳ, ಮತ್ತು ರಾತ್ರಿನೂ ಲೇಟಾಗಿ ಮಕ್ಕೊಂಡಾಳ. ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಎದ್ಲಂದ್ರೆ ಆಕಿದು ನಿದ್ದೆ ಕ್ಲಿಯರ್ ಆಕೈತಿ. ಅದಿಲ್ಲ ನಾವೇ? ಹಾಂ, ನಾವೇ ಸ್ನಾನ ಆಯಿತು. ಅಕ್ಕಿ ಅಂತೂ ಬೆಳಿಗ್ಗೆನ ಮಾಡಿದ್ವು. ಎಲ್ಲ ಆಯಿತು. ಕೆಲಸ ಉಳ್ಕೊಂಡವ ನೋಡ್ರಿ. ಈಗ ನಾಷ್ಟ ಮಾಡಿಂದ ಮತ್ತು ಕೆಲಸ ಎಲ್ಲ ಜಾಸ್ತಿ ಆಕ್ಕವ. ತಿಂದು ಮತ್ತು ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್ ನೋಡ್ರಿ, ಇವನ್ನ ತೊಳೆದೆ. ಗುರಾಳು ತೊಳೆದು ಮ್ಯಾಲೆ ಒಣ ಹಾಕಕ್ಕೆ ಹೊಂಟೀನಿ. ಬಿಸಿಲು ಚಲೋ ಐತಿ. ನಾವೇ ಮಕ್ಕೊಂಡಿದ್ಲು. ಹಂಗಾಗಿ ಈಗ ತೊಳೆದು ಒಣ ಹಾಕಕ್ಕೆ ಹೊಂಟೀನಿ. ನೀರೆಲ್ಲ ಬಸ್ತಾವು. ಮೆಟ್ಲು ನೋಡ್ರಿ, ಬೆಳಿಗ್ಗೆ ಎಲ್ಲ ಸ್ವಚ್ಛ ಕಸ ಗುಡಿಸಿ ನೀವು ಒರೆಸಿಲ್ಲ ಇವತ್ತು. ನಾಳೆ ಒರೆಸ್ಕೊಂಡ್ರೆ ಆಯ್ತು ಅಂತಂದು ಇಲ್ಲೇ ಹಾಕ್ತೀನಿ. ಈ ಕಡೆನ ಬಿಸಿಲು ಚಲೋ ಬರ್ತೈತಿ. ಹಾಕಿ ತೋರಿಸ್ತೀನಿ. ಹಳೇದು ಕಾಟನ್ ಬಟ್ಟೆ ತಂದೀನಿ. ಲಘು ಒಣಗ್ತಾವ. ಇದು ಕಾಟನ್ ಬಟ್ಟೆ ಅಲ್ಲ, ಹಂಗಾಗಿ ಬಿಸಿಲನ್ನು ಚಲೋ ಐತಿ. ಗುರಳ್ ತೊಳೆದ ಯೂಸ್ ಮಾಡಬೇಕು. ಯಾಕಂದ್ರೆ ತೊಳೆದಾಗ ಮಣ್ಣು ಕಸ ಕಡ್ಡಿ ಇರ್ತೈತಿ. ಹಾಗಾಗಿ ಬ್ಲ್ಯಾಕ್ ಕಲರ್ ಫುಲ್ಲು. ಬೆಂಗಳೂರು ಸೈಡ್ ಹುಚ್ಚೆಳ್ಳು ಅಂತಾರೆ ಇವಕ್ಕೆ. ಹುಚ್ಚೆಳ್ಳು, ನಾವು ಗುರೆಳ್ಳು ಅಂತೀವಿ. ಹುಚ್ಚೆಳ್ಳು ಅಂತಾರೆ ಈ ಕಡೆ, ನಾವು ಗುರೆಳ್ಳು ಅಂತೀವಿ. ಅದು ಯಾಕೆ ಹಂಗಂತಾರೋ ಗೊತ್ತಿಲ್ಲ. ಕಪ್ಪದವು, ಚೆನ್ನಾಗದವ ನೋಡ್ರಿ. ಒಣಕ್ಯಂತ ಆಮೇಲೆ ಬಂದು ತಕ್ಕೊತೀನಿ. ಬಿಸಿಲು ನೋಡ್ರಿ ಯಾವ ರೀತಿ. ಬಟ್ಟೆವನ್ನು ಹಾಕಬೇಕು. ಇನ್ನೂ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ, ಹಾಕಬೇಕು. ಬಿಸಿಲಾಗ ಎಷ್ಟು ತಂಪಂದು ಇದು ಗಿಡ ನೋಡ್ರಿ. ಎಲ್ಲ ಎಲ್ಲಿ ಉದುರಿ ಇದಾಗ್ಬಿಟ್ಟಿತ್ತು. ಬಟ ಬಯಲಾಗಿತ್ತು. ಒಂದು 2 ತಿಂಗಳದಾಗ ಮತ್ತು ಎಲ್ಲಿ ಬಿಟ್ಟು ಚಿಗುರ್ಕೊಂಡು ಅಷ್ಟು ಚೆಂದಾಗಿತ್ತು ನೋಡ್ರಿ ಗಿಡ. ಹೌದಾ,
ಈ ಗಿಡ ಅಲ್ಲೊಂದೈತೆ ನೋಡ್ರಿ ಆ ಗಿಡ. ನಮಿತಾ ನಮ್ಮ ನಾವೇ ಹೆದರ್ತಾಳೆ ಬಾರಿಸಿದ್ರಂತ. ಏನಮ್ಮ ಹಾಂ ನಾವೇ ಹೆದರ್ತಾ ಅಂತ ನಮಿತಾ ಅಂದೆ ನಾನು ಅಂತ ಹೇಳಿಲ್ಲ. ಸಾಂಗ್ ಓಡಾಕತ್ತೈತಿ. ಪಾತ್ರೆ ತೊಳಿಬೇಕು ಇವನ್ನ. ಇವಿಷ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಫಸ್ಟ್. ಏನು ಹಾಂ ಏನು ಮುಗ್ದೈತಿ? ಅದು ಇಟ್ಕ ನೆಲ ಒರೆಸಿ ದೀಪ ಹಚ್ಚಿದಿ ಅಷ್ಟಕ್ಕೆ ಮುಗಿದು ಹೋಯ್ತಾ ನಿಂದು? ಹಾಂ 5ಕ್ಕೆ ಎದ್ರೆ ಏನು ಈಗ ಪಾತ್ರೆ ತೊಳಿ ಓದಿ ಏನ? ನಾನು ಇವನ್ ಮಾಡಬೇಕು, ಚಟ್ನಿ ಪುಡಿ ಮಾಡಬೇಕು. ರಾತ್ರಿ ಅಡ್ಗೆಗೆ ಮಾಡಬೇಕು. ಅನ್ನಕ್ಕಿಟ್ರೆ ಆತ? ಅದ್ರ ಜೋಡಿ ಏನು ಬೇಡ? ಚಿಕನ್ ಸಾರು ಒಂದು ಇಟ್ಟೈತಿ, ಯಾರಿಗೆ ಸಾಲದೇ ಇಲ್ಲ ಅದು. ಉಪವಾಸ ಇರ್ತೀನ? ಫ್ರೆಂಡ್ಸ್ ನೋಡ್ರಿ, ಈಗ ಗುರಾಳ್ ಹುರಿಯಾಕತ್ತೀನಿ. ಪಾತ್ರೆ ತೊಳೆದೆ ಅಷ್ಟು ಎಲ್ಲ ಸಾಮಾನು ಎಲ್ಲ ನೀಟಾಗಿ ತೊಳೆದು ಎಲ್ಲ ಉಜ್ಜಿ ಇದನ್ನೆಲ್ಲ ಕಟ್ಟಿ ಒರೆಸ್ಕೊಂಡೆ. ಆಗೆಲ್ಲ ಶೇಂಗಾ ಹುರಿದಿದ್ದೆ. ಶೇಂಗಾ ಹುರಿದು ಸಿಪ್ಪಿ ಎಲ್ಲ ತೆಗೆದಿಟ್ಟೀನಿ. ಇದನ್ನು ಮಿಕ್ಸಿಗೆ ಹಾಕ್ಬೇಕೀಗ. ಇನ್ನು ಹಾಕೋದು ಮುಂಚೆ ಇವ್ನು ಹುರಿದ್ಬಿಟ್ಟು ಇಟ್ರಾಯ್ತು ಅಂಥೇಳಿ ಇವ್ನು ಹುರಿಯಾಕತ್ತೀನಿ. ಮ್ಯಾಲೆ ಒಣ ಹಾಕಿ ಬಂದಿದ್ದನ್ನೆಲ್ಲ ತೊಗೊಂಬಂದೆ, ಒಣಗಿದ್ವು. ಮತ್ತೊಂದು ಸ್ವಲ್ಪ ಸ್ವಚ್ಛ ಮಾಡಿದೆ, ಹಸಿ ಮಾಡಿದೆ. ಏನೇನೋ ಇರ್ತಾವಲ್ಲ ಕಸ ಕಡ್ಡಿ, ಹಾಗಾಗಿ ಎಲ್ಲ ಸ್ವಚ್ಛ ಮಾಡಿದೆ. ಕುತ್ಕೊಂಡು ಸ್ವಚ್ಛ ಮಾಡಿ ಹುರಿಯಾಕತ್ತೀನಿ. ಈಗ ಹುರಿಯೋದ್ರೊಳಗೆ ನಾವು 10 ಮುನಿಗಿತ್ತು ನೋಡ್ರಿ. ಅರಿಬಿ ಓಡಾಗತ್ತೈತಿ. ಒಂದು ಲೋಡ್ ಮುಗೀತು, ಇನ್ನೂ ಒಂದು ಲೋಡ್ ಓಡಾಗತ್ತೈತಿ. ಅದು ಮುಗಿಯಕ್ಕೆ ಬಂದೈತಿ. ಹೊಸವು ಡ್ರೆಸ್ಸು ಕೈಲಿ ಹೋಗಿಬೇಕು, ಹಂಗೆ ಇಟ್ಟೀನಿ ನೋಡ್ರಿ. ಒಂದು ಲೋಡ್ ಮುಗ್ದೈತಿ, ಇನ್ನೂ ಒಂದು ಲೋಡ್ ಓಡಾಕತ್ತೈತಿ. ನಮಿತಾ ಮಕ್ಕೊಂಡಿದ್ಲು, ಎದ್ದು ಕಸ ಗುಡ್ಸಾಕತ್ತಾಳಾಕಿ. ಹೌದಾ, ನಾವೇ ಅಲ್ಲಿ ನಿಂತಾಳೆ. ಮಕ್ಕೊಂಡಿದ್ಲು ಇಷ್ಟೊತ್ತನ ಬಿಸಿಲು ಇತ್ತಲ್ಲ. ಈಗ 10 ಮುನಿಗಿತ್ತಲ್ಲ, ಹಾಗಾಗಿ ಎಬ್ಬಿಸಿ ಇದ್ರ ಹತ್ರ ನಿಂದ್ರಿಸೀನಿ. ಏನಪ್ಪ ಅಂದ್ರೆ ಕಿಟಕಿಯಾಗ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಲ್ಲ ಅಂತಂದು ಈಗ ನಿಂದ್ರಿಸೀನಿ. ಭಾಳ ತೇನಾಗಿಲ್ಲ, ಆಲ್ಮೋಸ್ಟ್ ಆಗೈತಿ. ಇದು ತೆಗಿಬೇಕೀಗ. ತೆಗೆದು ಹಾರಾಕ್ಬಿಡ್ತೀನಿ. ಅವಿಸ್ ತೊಳೆದು ಹಾಕಿಬಿಡ್ತೀನಿ. ಕೈಲಿ ಹೋಗ್ಯಾವ, ಏನು ಭಾಳಿಲ್ಲ. ನಂದೊಂದು ಡ್ರೆಸ್, ನಮಿತಂದೊಂದು ಡ್ರೆಸ್. ಹೊಸವಲ್ಲ, ಕಲರ್ ಹೋಗೋ ಚಾನ್ಸಸ್ ಇರುತ್ತೆ. ನಂದು ಕಾಟನ್ನು, ಅದಕ್ಕೆ ಸಪ್ರೇಟ್ ನೀರಾಗ ತೋಯಿಸಿ ವಾಶ್ ಮಾಡಿ ಹಾಕ್ಬೇಕು ಅವನ್ನ. ಇನ್ನೂ ಒಣ ಹಾಕಿ ಬಂದಿಲ್ಲ, 10 ಮುನ್ಗೈತಿ ನೋಡೋದು. ಆದ್ರೆ ಇವತ್ತು ಹಾಕ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ಹಾಕಿಬಿಡ್ತೀನಿ. ಏನು 2 ತಾಸ್ನಾಗ ಒಣಗಿಬಿಡ್ತಾವೆ. 11 ಗಂಟೆ 12 ಅಂದ್ರೆ ಫುಲ್ ಒಣಗ್ತಾವೆ. ಹೋಗಿ ತೊಗೊಂಬರ್ಬೋದು ನೋಡ್ರಿ. ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಧನಿಯಾ ಪುಡಿ ಖಾಲಿಯಾಗಿತ್ತು. ಧನಿಯಾ ಪುಡಿ ಮಿಕ್ಸಿಗೆ ಹಾಕಿ ಡಬ್ಬಿಗೆ ಹಾಕಿಟ್ಟಿನಿ. ಇದ್ರ ಮುಚ್ಚಳನ ತಿಕ್ಕಿಟ್ಟೆ, ಯಾಕಂದ್ರೆ ಮೇಲೆ ಒಂದು ಸ್ವಲ್ಪ ಜಿಡ್ಡು ಕುಂದಿರ್ತಾವೆ. ಇಲ್ಲೇ ಒಗ್ಗರಣೆ ಅದನ್ನೆಲ್ಲ ಕೊಟ್ಟು ಅಡುಗೆ ಮಾಡ್ತಿರ್ತೀವಲ್ಲ, ಇಲ್ಲಿ ಹತ್ತಿರ ಇರುವಂಥ ವಸ್ತುಗಳ ಮೇಲೆಲ್ಲ ಜಿಡ್ಡು ಕುಂದಿರ್ತೈತಿ. ಹಾಗಾಗಿ ನೋಡಿರಿ, 2 ಬಾಕ್ಸ್ನಾಗ ಹಾಕಿಟ್ಟಿನಿ. ಮತ್ತು ಇಲ್ಲಿ ಈ ಬಾಕ್ಸ್ನಾಗ ತುಂಬಿಟ್ಟಿನಿ. ಇಷ್ಟು ಉಳ್ದೈತೆ. ಇದನ್ನು ಫ್ರಿಜ್ನಾಗ ತೆಗೆದಿಡ್ತೀನಿ, ಯಾಕಂದ್ರೆ ಅದ್ರದ್ದು ಇದು ಫ್ಲೇವರ್ ಹೋಗಿಬಿಡ್ತೈತಿ. ಹೊರಗೆ ಜಾಸ್ತಿ ತೆಗೆದಿಟ್ರೆ ಒಂದೇ ಬಾಕ್ಸ್ನಾಗ ಹಾಕಿ ಇಟ್ಕೋಬೋದಿತ್ತು. ಬಟ್ ನಾನು ಇರಲಿ ಹಗಲೆಲ್ಲ ಏನು ತೆಗೆದು ಹಾಕ್ಕೊಳೋದು ಅಂಥೇಳಿ 2 ಬಾಕ್ಸಿಗೆ ಹಾಕಿ ಇಟ್ಕೊಂಡಿನಿ. ನವ್ಯ ನೋಡ್ರಿ ಬದಲು. ಹಾಯ್ ನವ್ಯ, ಯಾರು ಕರ್ಕೊಂಬಂದು ನಿಂದ್ರಿಸಿದ್ರು ನಿನ್ನಿಲ್ಲೇ? ಹಾಂ, ಯಾರು ಕರ್ಕೊಂಬಂದ್ರವ? ನವ್ಯ ತಂಗಿ ಕರ್ಕೊಂಬಂದ್ಲಾ? ನೋಡಲ್ಲ, ಇಲ್ಲಿ ನೋಡಂಗಿಲ್ಲ. ಕೈ ತೆಗಿ. ಹೂವ ಬಾಯ ಕೈ ಹಾಕ್ಕೊಂತ. ಇದೇನು ಆಫ್ ಆಕತಿ ಆನ್ ಆಕತಿ? ಹಾಂ, ನೋಡಿಲ್ಲ. ಹಾಯ್ ಚಿನ್ನಿ. ನಾನು ಆ ಕಡೆ ಬರ್ತೀನಿ. ಹಾಯ್, ನಾಚ್ಕೊತೈತೆ ಈಗ ಆ ಕಡೆ ಒಂದು. ಆಟ ಹಚ್ಚಾಳ, ಆಟ. ತಿನ್ಬೇಕಿದನ್ನ. ಹಾಂ, ಎತ್ತ ತಲೆ ಎತ್ತ.
ಕೂದಲ ಕಾಣಕತ್ತಾವ ಎಷ್ಟವ ನಿಂದು ಹ್ಞೂ ಆಯ್ತು ನೋಡ್ರಿ ಒಲ್ಲಿ ಆಫ್ ಮಾಡೀನಿ ತೆಗೆದಿಡ್ತೀನಿ ತಾಟಿ. ಈಗ ನೋಡ್ರಿ ನಾನು ಎಲ್ಲನೂ ರುಬ್ಬಿಟ್ಟಿನಿ. ಇದು ಗುರಾಳ್ ಪುಡಿ ಅಷ್ಟು ರುಬ್ಬಿದೆ. ಒಂದು ಬಾಕ್ಸ್ನಾಗ ಹಾಕಿ ತೆಗೆದಿಟ್ಕೋಬೇಕು. ಈಗ ಇದನ್ನು ಆರಾಕ್ಬಿಟ್ಟಿನಿ. ಮಿಕ್ಸಿಗೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಬಿಸಿ ಆಗಿಬಿಟ್ಟಿರ್ತೈತಿ. ಹಾಗಾಗಿ ಆರಿದಾದ್ಮೇಲೆ ತಣ್ಣಗಾದ್ಮೇಲೆ ಇದನ್ನು ಬಾಕ್ಸಿಗೆ ಹಾಕಿಟ್ರೆ ಕೆಡೋದಿಲ್ಲ, ಚೆನ್ನಾಗಿರ್ತೈತಿ. ಇದು ಶೇಂಗಾ ಚಟ್ನಿ ಪುಡಿ ಮಾಡ್ಕೊಂಡೀನಿ. ಸ್ವಲ್ಪ ಖಾಲಿಯಾಗಿತ್ತು, ಅದಕ್ಕೆ ಜಾಸ್ತಿ ನಾವೇನು ತಿನ್ನಂಗಿಲ್ಲ. ಯಾವಾಗಾರ ಒಮ್ಮೆ ಉಪ್ಪಿಟ್ಟು, ಆಮೇಲೆ ಚಿತ್ರಾನ್ನದಾಗ, ಸಾಂಬಾರು ಇಲ್ದಾಗ ಅನ್ನ ಮೊಸರು ತುಪ್ಪ ಹಾಕ್ಕೊಂಡು ಇದು ಚಟ್ನಿ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತಿ. ಸಾಂಬಾರು ಮಾಡೋಕೆ ಬೇಸರ ಆದಾಗ ಅವಾಗ ಬರುತ್ತಂಥೇಳಿ ಮಾಡಿಟ್ಕೊಂಡೀನಿ. ಇದು ನೋಡಿರಿ ಶೇಂಗಾ ಪುಡಿ, ಇದು ಬರೀ ಪ್ಲೇನ್ ಶೇಂಗಾ. ಇದು ಪಲ್ಯಕ್ಕೆ ಹಾಕಕ್ಕೆ, ತರಕಾರಿ ಪಲ್ಯ ಮಾಡಿದಾಗ ಹಾಕಕ್ಕೆ, ಬದ್ನಿಕಾಯಿ ಚೌಳಿಕಾಯಿ ಮಾಡ್ತೀವಿ ನೋಡಿರಿ, ಹೀರೆಕಾಯಿ ಹಿಂಗೆ ಆವಾಗ ಹಾಕ್ಕೊಳಕ್ಕಂತ ಸ್ವಲ್ಪ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡೀನಿ. ಖಾಲಿ ಆದ್ರೆ ಮತ್ತೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಸ್ವಲ್ಪ ಮಾಡೀನಿ. ಈಗ ಇದೆಲ್ಲ ಇವತ್ತು ನೋಡಿರಿ ಗುರಾಳ್ ಪುಡಿ ಮಾಡಿದೆ, ಶೇಂಗಾ ಪುಡಿ ಮಾಡಿದೆ, ಶೇಂಗಾ ಚಟ್ನಿ ಪುಡಿ, ಶೇಂಗಾ ಪುಡಿ ಮತ್ತು ಧನಿಯಾ ಪುಡಿ ಮಾಡೀನಿ. ಆದ್ರೆ ನಾಳೆ ಸಾಂಬಾರು ಪುಡಿ ಮಾಡಬೇಕು. ಇದು ಇಷ್ಟ ಉಳ್ದಿರೋದು ಈಗ ಹೊರಗಡೆಯಿಂದ ತಂದಿದ್ದು ಸಾಂಬಾರು ಪುಡಿ. ಅದಕ್ಕೆ ಇದು ಖಾಲಿ ಆಗೋದ್ರೊಳಗೆ ನಮ್ಮ ಮನ್ಯಾಗ ಸಾಂಬಾರು ಪುಡಿ ಮಾಡ್ಕೋಬೇಕು. ಯಾಕಂದ್ರೆ ಮೆಣಸಿಕಾಯಿ ಅದಾವು, ಅದಕ್ಕೆ ಧನಿಯಾ ಕಾಳು ಅದಾವು, ಎಲ್ಲ ಅದಾವು. ಮನ್ಯಾಗ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೀನಿ. ಈ ಸಲ ನಾಳೆ ಅಥವಾ ನಾಡಿದ್ರೊಳಗೆ ಮಾಡ್ತೀನಿ ಸಾಂಬಾರು ಪುಡಿ ಮನ್ಯಾಗ. ಇಷ್ಟೆಲ್ಲ ಆಯಿತು. ಈಗ ಅನ್ನಕ್ಕಿಡ್ತೀನಿ. ಅನ್ನಕ್ಕಿಟ್ಟು ನಾವ್ಯಾಗ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಗೋದಷ್ಟೇ ಕೆಲಸ. ಈಗ ಇಷ್ಟ ಆಯ್ತು ನೋಡ್ರಿ ಇವತ್ತಿಂದು ಲಾಗ್. ನಾವೇ ಅಲ್ಲಿ ಕುಂತಾಳ ಫ್ರೆಂಡ್ಸ್. ನೋಡ್ರಿ ಈಗ ಲಾಗ್ ಎಂಡ್ ಮಾಡಿದ್ರಾಯ್ತು ಅಂತ ಮತ್ತು ಮಾಡಕತ್ತೀನಿ. ಇನ್ನೇನಿಲ್ಲ ಕೆಲಸ, ಹಾಗಾಗಿ ಬಟ್ಟೆ ಒಗೆದು ಹಾಕಿದೆ. ಆವಾಗಲೇ ಒಗೆದು ಹಾಕಿ ಇವನ್ನೆಲ್ಲ ಮಿಕ್ಸಿಗೆ ಹಾಕಿಟ್ಟೆ. ಭಾಳ ತಾತ ಅಲ್ಲಿ ಟೈಮ್ 8:30 ಆಯ್ತನ ಈಗ ಟೈಮು. ಇನ್ನೇನು ಅನ್ನ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಇಷ್ಟೊತ್ತನ ಮುಖಾನೇ ತೋರಿಸ್ಲಾರ್ದ ವಿಡಿಯೋ ಮಾಡಿದ್ದೆ, ಹಂಗೆ ಬ್ಯಾಕ್ ಕ್ಯಾಮ್ರಾದಿಂದ. ಇವಾಗ ಮತ್ತೆ ತೋರಿಸ್ಬಿಟ್ಟು ಎಂಡ್ ಮಾಡಿದ್ರಾಯ್ತು ಅಂಥೇಳಿ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತು. ಮುಂಜಾನೆಯಿಂದ ಏನೇನೆಲ್ಲ ಮಾಡಿದ್ದೆ, ಕೆಲವೊಂದಿಷ್ಟು ವಿಡಿಯೋ ಮಾಡ್ಕೊತೀನಿ, ಕೆಲವೊಂದಷ್ಟು ಮಾಡ್ಕೊಳೋದೇ ಇಲ್ಲ. ಮಾಡ್ಕೊಂಡಿದ್ದು ಶೇರ್ ಮಾಡ್ಕೊತೀನಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.